ನಮಸ್ತೆ ಎಲ್ಲರಿಗೂ, ನಾನು ಡಾಕ್ಟರ್ ಶ್ರೀ. ಇವತ್ತು ಆರೋಗ್ಯ ಭಾರತಂ ಎಪಿಸೋಡ್ 7 ಮಾಡ್ತಾಯಿದ್ದೀನಿ. ಹೆಣ್ಮಕ್ಳ ವೆಲ್ಬೀಯಿಂಗಿಗೆ ಇದು ಒಂದು ಒಳ್ಳೆ ಮಿಕ್ಸ್ಚರನ್ನ ರೆಡಿ ಮಾಡ್ತಾಯಿದ್ದೀನಿ. ನನ್ನ ಸಿಸ್ಟರ್ ಕೇಳ್ದಂಗೆ ಹೆಣ್ಮಕ್ಳು ವರ್ಕ್ ಲೈಫ್ ಬ್ಯಾಲೆನ್ಸನ್ನು ಮಾಡ್ತಾ ತುಂಬ ಸ್ಟ್ರೆಸ್ಫುಲ್ ಲೈಫ್, ಸರಿಯಾಗಿ ಊಟ ತಿಂಡಿನೂ ಮಾಡೋಕ್ಕಾಗ್ತಾ ಇಲ್ಲ, ಮನೆ ಆಫೀಸ್ ಎಲ್ಲನೂ ತುಂಬ ಕಷ್ಟಪಟ್ಟು ಮ್ಯಾನೇಜ್ ಮಾಡ್ತಿದ್ದಾರೆ. ಸೊ ನಮ್ಮನ್ನು ನಾವು ಕೇರ್ ಮಾಡ್ಕೊಳ್ಳೋದಕ್ಕೆ ಹೆಣ್ಮಕ್ಳ ಸ್ಪೆಷಲ್ ಎಪಿಸೋಡ್ ಇದು. ಸೊ ಇವತ್ತು ಈ ಮಿಕ್ಸ್ಚರ್ ಏನಿದೆ ಇದನ್ನು ನೀವು ಮಾಡಿಟ್ಕೊಂಡ್ಬಿಟ್ರೆ ಬೆಳಗ್ಗೆ 1 ಗ್ಲಾಸ್, ಸಾಯಂಕಾಲ 1 ಗ್ಲಾಸ್ ನೀವು ಕುಡಿದ್ರೆ ಹೋಲ್ಸಮ್ ಡಯಟ್ ಮತ್ತು ಯಾವುದೇ ಎಕ್ಸ್ಟ್ರಾ ವಿಟಮಿನ್ಸ್ನೆಲ್ಲ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಇದೆಲ್ಲ ನಮ್ಮದು ಏನು ಇಂಗ್ರೀಡಿಯೆಂಟ್ಸ್ ಇದೆ, ಐರನ್, ಮ್ಯಾಗ್ನೀಷಿಯಮ್, ಜಿಂಕ್, ಕ್ಯಾಲ್ಶಿಯಮ್, ಅಯನ್. ಓಕೆ, ಒಂದೊಂದನ್ನೇ ಹೇಳ್ಕೊಂಡು ಬರ್ತೀನಿ. ಸೊ ನಾವು ಫಸ್ಟು ಕಡಲೆಪಪ್ಪು ತೊಗೊಂಡಿದ್ದೀನಿ 2 ಸ್ಪೂನು. ಇದು ಮೆನ್ಸ್ಟ್ರುವಲ್ ಕ್ರಾಂಪ್ನ ಕಡಿಮೆ ಮಾಡುತ್ತೆ. ಪ್ರೆಗ್ನೆನ್ಸಿ, ಮೆನ್ಸ್ಟ್ರೇಷನ್ ಎರಡಕ್ಕೂ ತುಂಬ ಒಳ್ಳೆಯದು. ಹೈ ಪ್ರೋಟೀನ್ ಇರುತ್ತೆ ಮತ್ತು ಇದು ಬೋನ್ ಹೆಲ್ತಿಗೆ ತುಂಬ ಒಳ್ಳೆಯದು. ಸೊ ನೆಕ್ಸ್ಟ್ ಬಂದು ಪಂಪ್ಕಿನ್ ಸೀಡ್ಸ್ ತೊಗೊಂಡಿದ್ದೀನಿ. ಇದು ಡಿಪ್ರೆಷನ್ನ ಕಡಿಮೆ ಮಾಡುತ್ತೆ, ವಿಟಮಿನ್ ಇ, ಜಿಂಕ್ ಇರುತ್ತೆ. ಆಮೇಲೆ ಶುಗರ್ಸನ್ನು ಕೂಡ ಇದು ಬ್ಯಾಲೆನ್ಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಾನು ಬಾರ್ಲಿ ತೊಗೊಂಡಿದ್ದೀನಿ. ಇಲ್ಲಿ ಬಾರ್ಲಿ ಬಂದು ನಮಗೆ ಡೈಜೆಷನ್ಗೆ ಒಳ್ಳೆಯದು, ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ, ಬ್ರೆಸ್ಟ್ ಕ್ಯಾನ್ಸರ್ ರಿಸ್ಕನ್ನು ಕಮ್ಮಿ ಮಾಡುತ್ತೆ, ಹಾರ್ಮೋನ್ ಇಂಬ್ಯಾಲೆನ್ಸ್ನ ನಾರ್ಮಲೈಸ್ ಮಾಡುತ್ತೆ. ಆಮೇಲೆ ಈ ಮೂಂಗ್ ದಾಲ್ದಿದೆ, ಇದು ಫೋಲಿಕ್ ಆ್ಯಸಿಡ್ ಇರುತ್ತೆ, ಇದರಲ್ಲಿ ಅಯನ್ ಇರುತ್ತೆ. ಪ್ರೆಗ್ನೆನ್ಸಿಯಲ್ಲಿ ಅನಿಮಿಯಾ ಮತ್ತು ಮೆನ್ಸ್ಟ್ರೇಷನಲ್ಲೂ ಅನಿಮಿಯಾ ಆಗೋದು ಮತ್ತು ಆಸ್ಟಿಯೋಪೋರೋಸಿಸ್, ಮೂಳೆ ಸವಕಳಿಕೆಯನ್ನು ಇದು ಕಡಿಮೆ ಮಾಡುತ್ತೆ. ಪ್ರೋಟೀನ್ ಮತ್ತು ಜಿಂಕ್ದು ರಿಚ್ ಸೋರ್ಸ್ ಇದು. ಸೊ ಇಲ್ಲಿ ನಾನು ಎಳ್ಳನ್ನು ತೊಗೊಂಡಿದ್ದೀನಿ. ಮೆನ್ಸ್ಟ್ರುವಲ್ ಸಿಂಪ್ಟಮ್ಸ್ನ ಕಡಿಮೆ ಮಾಡುತ್ತೆ, ಮೆನ್ಸ್ಟ್ರುವಲ್ ಸೈಕಲ್ನ ಇರ್ರೆಗ್ಯುಲರ್ ಇದ್ದದನ್ನ ರೆಗ್ಯುಲರ್ ಮಾಡುತ್ತೆ, ಫರ್ಟಿಲಿಟಿ ಜಾಸ್ತಿ ಮಾಡುತ್ತೆ, ಬೋನ್ ಹೆಲ್ತು, ಹೇರ್ ಗ್ರೋತಿಗೆ ಇದು ತುಂಬ ಒಳ್ಳೆಯದು. ಆಮೇಲೆ ಇದು ಹಲೀಮ್ ಸೀಡ್ಸ್ ಅಂತ, ನಮ್ಮ ಕನ್ನಡದಲ್ಲಿ ಅಳವಿ ಅಂತ ಕರಿತೀವಿ. ಪ್ರೆಗ್ನೆಂಟ್ ಇರೋರು ಈ ಮಿಕ್ಸ್ಚರಲ್ಲಿ ಇದನ್ನು ಬಿಟ್ಬಿಡಬೇಕು, ಉಳಿದವರೆಲ್ಲ ಇದನ್ನ ಯೂಸ್ ಮಾಡ್ಬೋದು. ಇದು ತುಂಬ ಹೀಟು, ಅದಕ್ಕಾಗಿ ಪ್ರೆಗ್ನೆಂಟ್ ಒಂದು ಬೇಡ ಅಂತ ಹೇಳ್ತೀನಿ. ಸೈಕಲ್ನ ರೆಗ್ಯುಲೈಸ್ ಮಾಡುತ್ತೆ ಮತ್ತು ಎಸ್ಪೆಷಲಿ ಪೋಸ್ಟ್ ಪಾರ್ಟಮ್ ಡೆಲಿವರಿ ಆದಮೇಲೆ ಹಾಲು ಕುಡಿಸೋ ತಾಯಂದರು ಈ ಸೀಡ್ಸ್ನ ಯೂಸ್ ಮಾಡಲೇಬೇಕು. ಲ್ಯಾಕ್ಟೇಷನ್ಗೆ ಹೆಲ್ಪ್ ಆಗುತ್ತೆ, ಡೈಜೆಷನ್ಗೆ ಒಳ್ಳೆಯದು, ಮೆನ್ಸ್ಟ್ರುವಲ್ ಕ್ರಾಂಪ್ಸನ್ನು ಕಡಿಮೆ ಮಾಡುತ್ತೆ. ಸೊ ಇದ್ರ ಜೊತೆಗೆ ನಾನು ಸ್ವಲ್ಪ ಜಾಗೃತಿ ತೊಗೊಂಡಿದ್ದೀನಿ. ಇದು ನಿಮಗೆ ಬೇಕಿದ್ರೆ ನೀವು ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಬಿಡ್ಬೋದು. ಇದು ನಾನು 2 ಟೀ ಸ್ಪೂನಷ್ಟು ಕೋಕೋ ಪೌಡ್ರನ್ನ ತೊಗೊಂಡಿದ್ದೀನಿ. ಬಿ ಪಿನ ಕಡಿಮೆ ಮಾಡುತ್ತೆ, ಪ್ರೀ ಮೆನ್ಸ್ಟ್ರುವಲ್ ಸಿಂಪ್ಟಮ್ಸ್ನ ಕಡಿಮೆ ಮಾಡುತ್ತೆ, ಮೂಡ್ ಸ್ವಿಂಗ್ಸ್ನ ಕಡಿಮೆ ಮಾಡುತ್ತೆ, ಹಾರ್ಟ್ ಹೆಲ್ತ್ಗೆ ತುಂಬ ಒಳ್ಳೆಯದು. ಆಮೇಲೆ ಇದರಲ್ಲಿ ಮೇಜರ್ 1.5 ಕಪ್ಪಷ್ಟು ನಾನು ಜೋವರ್ ಫ್ಲೋರನ್ನು ತೊಗೊಂಡಿದ್ದೀನಿ. ಇದು ಗ್ಲೂಟಿನ್ ಫ್ರೀ ಮತ್ತು ವಿಟಮಿನ್ ಬಿಯಲ್ಲಿ ತುಂಬ ರಿಚ್ ಇದೆ. ವೆಯ್ಟ್ ಮ್ಯಾನೇಜ್ ಮಾಡೋಕ್ಕೆ ಮತ್ತು PCODಯಲ್ಲಿ ತುಂಬ ಹೆಲ್ಪ್ ಆಗುತ್ತೆ, ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದೆಲ್ಲ ಇಂಗ್ರೀಡಿಯೆಂಟ್ಸ್ನ ನಾನು ಬೆಲ್ಲ ಮತ್ತು ಕೋಕೋ ಪೌಡ್ರನ್ನ ಬಿಟ್ಟು ಎಲ್ಲ ಇಂಗ್ರೀಡಿಯೆಂಟ್ಸ್ನ ನಾನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪೌಡ್ರ್ ಮಾಡಿಕೊಂಡು ಸಾಣಿಸ್ಕೊಳ್ಳೋಣ. ಜೋವರ್ ಫ್ಲೋರು ಇದು ಮಿಕ್ಸ್ಚರನ್ನು ಸಾಣಿಸ್ಕೊಂಡಿದ್ದೀನಿ. ಕೋಕೋ ಪೌಡರ್, ಬೆಲ್ಲ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಹೆಣ್ಮಕ್ಳ ಎಲ್ಲ ವೆಲ್ಬೀಯಿಂಗಿಗೆ ಎಲ್ಲ ಏಜ್ ಗ್ರೂಪಲ್ಲಿ ಹೆಲ್ಪ್ ಆಗುತ್ತೆ. ಬೋನ್ಸ್ ಸ್ಟ್ರಾಂಗ್ ಆಗೋಕ್ಕೆ, ಹೇರ್ ಚೆನ್ನಾಗಾಗೋಕ್ಕೆ, ದೃಷ್ಟಿ, ಪೀರಿಯಡ್ಸು, ಫರ್ಟಿಲಿಟಿ, ಪ್ರೆಗ್ನೆನ್ಸಿ, ಪೋಸ್ಟ್ ಡೆಲಿವರಿ, ಲೋವರ್ ಬ್ಯಾಕ್ ಪೇಯ್ನ್, ನೀ ಪೇಯ್ನ್ ಎಲ್ಲದಕ್ಕೂ ಇದು ಹೆಲ್ಪ್ ಆಗುತ್ತೆ. ಮಸಲ್ ಸ್ಟ್ರೆಂತ್, ಮೂಡ್, ಹ್ಯಾಪಿನೆಸ್ ಎಲ್ಲದಕ್ಕೂ ಒನ್ ಸ್ಟಾಪ್ ಸೊಲ್ಯೂಷನ್. ಇದು ಹಾಗೆ ಕುಡಿಯೋದಲ್ಲ, ಗಂಜಿ ಥರ ಮಾಡಿಕೊಂಡು ಬೆಳಗ್ಗೆ 1 ಸ್ಪೂನು, ರಾತ್ರಿ 1 ಸ್ಪೂನು ಗಂಜಿ ಥರ ಮಾಡಿಕೊಂಡು ಕುಡಿಯೋದು. ಇದನ್ನು ಮಾಡಿಕೊಂಡು ಹೇಗಿತ್ತು, ರಿಸಲ್ಟ್ ಹೇಗಿದೆ ಅಂತ 1 ತಿಂಗಳು ಪ್ರಯೋಗ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.